ಸೊ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಮಕ್ಕಳ. ನೆಕ್ಸ್ಟ್ ಲೆಕ್ಕ ಈ ರೀತಿ ಇದೆ. ಸೇಮ್ ಟೈಪ್. ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4x minus 5 if x less than or equal to 2, x minus lambda if x greater than 2. Find lambda if limit f of x as x tends to 2 exists. So first left hand limit ಕಂಡುಹಿಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ f of x as x tends to 2 ಮೈನಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ. ಈಗೇನು ಮಾಡ್ತೀವಿ, ಪುಟ್ ಅಥವಾ ರೀಪ್ಲೇಸ್ x ಈಸ್ ಈಕ್ವಲ್ ಟು 2 ಮೈನಸ್ ಹೆಚ್, ಎಕ್ಸ್ ಜಾಗದಲ್ಲಿ 2 ಮೈನಸ್ ಹೆಚ್ ಅಂತ ಹಾಕ್ತೀವಿ. ಆ್ಯಂಡ್ replace x tends to 2 minus by h tends to 0. ಆಗ ಲಿಮಿಟ್ f of x ಜಾಗದಲ್ಲಿ 2 minus h as h tends to 0 ಅಂತ ಬರುತ್ತೆ. ಇದನ್ನು ಬೇಕಿದ್ರೆ ಹೀಗೂ ಬರಿಬೋದು. ಫಸ್ಟ್ ಅದನ್ನು ಬರ್ಕೊಂಡು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಬಿಕಮ್ಸ್ ಲಿಮಿಟ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ 2 ಮೈನಸ್ ಹೆಚ್, ಹೆಚ್ ಟೆನ್ಸ್ ಟು 0 ಈಸ್ ಈಕ್ವಲ್ ಟು ಎಸ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮೀನ್ಸ್ ಲೆಸ್ಸರ್ ವ್ಯಾಲ್ಯೂ ಆಫ್ 2. ಫಾರ್ ಲೆಸ್ಸರ್ ವ್ಯಾಲ್ಯೂ ಆಫ್ 2 ಈಸ್ 4x minus 5. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ನಾವು. ಆಗ ಲಿಮಿಟ್ 4x minus 5 f of x ಜಾಗದಲ್ಲಿ 4 times 2 minus h minus 5 as h tends to 0. ಮಾಡಿದಾಗ ಆನ್ಸರ್ ಏನು ಬರುತ್ತೆ ನೋಡ್ಕೊಳ್ಳಿ. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳಿದೆ. ಹೆಚ್ ಟೆನ್ಸ್ ಟು 0, ಹೆಚ್ ಜಾಗದಲ್ಲಿ 0 ಹಾಕ್ಬಿಡಿ. ಆಗ 8 ಮೈನಸ್ 5 ಬರುತ್ತೆ ಅಲ್ವಾ, 8 ಮೈನಸ್ 5 ಬರುತ್ತೆ. ಲಿಮಿಟ್ ಹೆಚ್ ಜಾಗದಲ್ಲಿ 0 ಹಾಕಿದರೆ 4 times 2 minus 0 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಲಿಮಿಟ್ ಅಂತ ಹಾಕಬಾರ್ದು. 4 times 2 minus 0 minus 5, 8 minus 5 is equal to 3. ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್. ಈಗ ರೈಟ್ ಹ್ಯಾಂಡ್ ಲಿಮಿಟ್ ಕಂಡುಹಿಡ್ಕೊಳ್ಳೋಣ. ರೈಟ್ ಹ್ಯಾಂಡ್ ಲಿಮಿಟ್ ಏನು ಹೇಳುತ್ತೆ? ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಪಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಪ್ಲಸ್ ಹೆಚ್ ಆ್ಯಂಡ್ ರೀಪ್ಲೇಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಬೈ h tends to 0 as usual. Right hand limit. ಆಗ ಲಿಮಿಟ್ f of x as x tends to 2 plus is equal to limit f of 2 plus h as h tends to 0 is equal to. So that means higher value of 2 ಅಂತ. higher value of 2ಗೆ ಇದು ಸಬ್ಸ್ಟಿಟ್ಯೂಷನ್ನು x ಜಾಗದಲ್ಲಿ. ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಲಿಮಿಟ್ ಎಕ್ಸ್ ಜಾಗದಲ್ಲಿ ಏನಾಗ್ತೀರಾ 2 ಪ್ಲಸ್ ಹೆಚ್ ಮೈನಸ್ ಲ್ಯಾಂಬ್ಡಾ ಆ್ಯಸ್ ಹೆಚ್ ಟೆನ್ಸ್ ಟು 0. ಸಬ್ಸ್ಟಿಟ್ಯೂಟ್ ಮಾಡಿ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಇಸ್ ಈಕ್ವಲ್ ಟು 2 ಪ್ಲಸ್ 0 ಮೈನಸ್ ಲ್ಯಾಂಬ್ಡಾ ದಟ್ ಈಸ್ 2 ಮೈನಸ್ ಲ್ಯಾಂಬ್ಡಾ. ಇಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಬರೆದ್ಬಿಡ್ತೀವಿ. ಇಲ್ಲಿ ಸಿನ್ಸ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 2 ಎಕ್ಸಿಸ್ಟ್ ಆಗೋದ್ರಿಂದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬೇಕಿದ್ರೆ ಹಾಗೆ ಬರೆದ್ಬಿಡೋಣ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬಂದಿದೆ 3, ರೈಟ್ ಹ್ಯಾಂಡ್ ಲಿಮಿಟ್ 2 ಮೈನಸ್ ಲ್ಯಾಂಬ್ಡಾ.
ಲ್ಯಾಂಬ್ಡಾ ಈ ಕಡೆ ತಗೊಳ್ಳಿ, 2 ಆ ಕಡೆ ಕಳಿಸಿ, 3 ಆ ಕಡೆ ಕಳಿಸಿ. ಆಗ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2 ಮೈನಸ್ 3 ಆಗುತ್ತೆ. ಲ್ಯಾಂಬ್ಡಾ ಈಕ್ವಲ್ ಟು -1 ಅಂತ ಆನ್ಸರ್ ಬರುತ್ತೆ. ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಅವರು ಬಾಯ್ಬಿಟ್ಟು ಹೇಳಿರೋದ್ರಿಂದ ಸೊ ಈಕ್ವಲ್ ಅಂತ ಬರೆದ್ಬಿಡ್ತೀವಿ. ಆಗ ಲ್ಯಾಂಬ್ಡಾ ವ್ಯಾಲ್ಯೂ ಕಂಡುಹಿಡಿಯೋದು. ಎಸ್, ಓಕೆ. ದೆನ್ ಸೊ ಮಕ್ಕಳ, ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x plus 3 x less than or equal to 0, 3 times x plus 1 x greater than 0, evaluate limit f of x as x tends to 0 and limit f of x as x tends to 1. ಸೊ ಒಂದೇ ಲೆಕ್ಕದಲ್ಲಿ ಎರಡು, ಇದನ್ನು ಎವ್ಯಾಲ್ಯೂಯೇಟ್ ಮಾಡ್ತೀವಿ, ಇದನ್ನು ನಾವು ಡೈರೆಕ್ಟಾಗಿ ಬರೀತೀವಿ. ಫಸ್ಟ್ ಸ್ಟೇಟ್ಗೆ ಎವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಇದನ್ನು ತೆಗೆದುಕೊಳ್ತೀವಿ. ಬಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಮೈನಸ್ ಎಚ್ ಆ್ಯಂಡ್ replace x tends to 0 plus 0 minus by h tends to 0. ಆಗ limit f of x as x tends to 0 minus is equal to limit f of 0 minus h as h tends to 0. ಆಗ that is equal to lesser value means 2 plus, oh sorry, ಅಲ್ಲಿ ಏನು ಮಿಸ್ಟೇಕ್ ಬರೆದಿದ್ದೀನಿ. ಇಟ್ ಈಸ್ ನಾಟ್ 2x plus 3, 2x plus 3. ಎಸ್, ಈಗ ಲಿಮಿಟ್ ಎಫ್ ಆಫ್ 2 times 0 minus h plus 3 as h tends to 0. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇದು 0 minus 0 is 0 into 2 is 0, therefore answer is 3 only. So direct answer, left hand limit. ನೋಡಿ, h tends to 0, h ಜಾಗದಲ್ಲಿ 0 ಹಾಕಿ 0 minus 0 is 0 into 2 is 0 plus 3 is 3. Right hand limit f of x as x tends to 0 plus, but x is equal to 0 plus h and 0 plus h, and replace x tends to 0 plus by h tends to 0. ಆಗೇನಾಗತ್ತೆ, ಲಿಮಿಟ್ f of x as x tends to 0 plus is equal to limit f of 0 plus h as h tends to 0 is equal to higher value of 0 is 3 times x plus 1 ಅಂತ ಹೇಳಿದ್ದಾರೆ. ಹಾಗಾಗಿ 3 times x ಜಾಗದಲ್ಲಿ 0 plus h ಹಾಕೊಳ್ಳಿ, 0 plus h plus 1 as h tends to 0. ಈಗ ನೋಡಿ, ವ್ಯಾಲ್ಯೂ ಕಂಡುಹಿಡಿರಿ. 0 ಆಗುತ್ತೆ, 0 plus 0 is 0 plus 1 is 1 into 3 is 3. Fine. ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ವ್ಯಾಲ್ಯೂ ಈಸ್ 3.
ಸೊ ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ದಟ್ ಈಸ್ ಈಕ್ವಲ್ ಟು 3. Therefore, limit f of x as x tends to 0 exists and value is 3. Value is 3. ಈ ರೀತಿ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಇದನ್ನು ಎವ್ಯಾಲ್ಯೂಯೇಟ್ ಮಾಡೋಕ್ಕಿಲ್ಲ ಅಂತ ಯಾಕೆ ಅಂತಂದರೆ ಇದು ಎಕ್ಸ್ ಟೆನ್ಸ್ ಟು 1 ಅಂತಿರೋದ್ರಿಂದ ದಟ್ ಮೀನ್ಸ್ ಗ್ರೇಟರ್ ದ್ಯಾನ್ 1, ಲೆಸ್ಸರ್ ವ್ಯಾಲ್ಯೂ ಆಫ್ 1 ಅಂದು ಗ್ರೇಟರ್ ವ್ಯಾಲ್ಯೂ ಆಫ್ 1 ಎಲ್ಲದಕ್ಕೂ ಇದೇ ಆನ್ಸರ್ ಬರುತ್ತೆ. ಹಾಗಾಗಿ ಡೈರೆಕ್ಟಾಗಿ ನಾವು ಅದರ ವ್ಯಾಲ್ಯೂನ ಕಂಡುಹಿಡ್ಕೊಂಬಿಡ್ಬೋದು. ಎಸ್, ಗ್ರೇಟರ್ಗೆ ಹಾಕಬೇಕಾಗುತ್ತೆ ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ. ಅಂದರೆ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 1 ಈಸ್ ಈಕ್ವಲ್ ಟು ಲಿಮಿಟ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ 3 times x plus 1 as x tends to 1 that is equal to limit 3 times 1 plus 1 as x tends to 1 ಆಗ 6 ಆನ್ಸರ್ ಬಂದಿದೆ. ಎಕ್ಸ್ ಟೆನ್ಸ್ ಟು 0 ಅಂದಾಗ ಇಲ್ಲಿ ಕಂಡೀಷನ್ ಕೊಟ್ಟಿರೋದು ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 0 ಆದರೆ ಇದು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆದರೆ ಇದು ಅಂತ. ಇಲ್ಲಿ ಅವ್ರು ಕೇಳಿರೋದು ಎಕ್ಸ್ ಟೆನ್ಸ್ ಟು 1 ಅಂತ. 1 ಅಂತಂದರೆ ಲೆಸ್ಸರ್ ವ್ಯಾಲ್ಯೂ ಆಫ್ 1, ಗ್ರೇಟರ್ ವ್ಯಾಲ್ಯೂ ಆಫ್ 1 ಅಂತ ಚೂಸ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಹಾಗೂ ಮಾಡ್ಬೋದು 1 ಮೈನಸ್ 1 ಪ್ಲಸ್ ಅಂತ. 1 ಮೈನಸ್ ಅಂದರೆ ಲೆಸ್ ದ್ಯಾನ್ 1 ಎಲ್ಲ ಇದೆ, ಗ್ರೇಟರ್ ದ್ಯಾನ್ 1 ಅಂತಂದಾಗ ಇದೆ. ಸೊ ಹಾಗಾಗಿ ಅದನ್ನೇ ತೆಗೆದುಕೊಳ್ತೀವಿ, ಡೈರೆಕ್ಟ್ ವ್ಯಾಲ್ಯೂ ಕಂಡುಹಿಡಿತೀವಿ. ಓಕೆನಾ? Now let us go to the next problem. Same type, left hand limit, right hand limit ಕಂಡುಹಿಡಿತಕ್ಕಂಥದ್ದು. ಒಮ್ಮೊಮ್ಮೆ ನೋಡಿ, ಎವ್ಯಾಲ್ಯೂಯೇಟ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ವೇರ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಎಕ್ಸ್ ಬೈ ಎಕ್ಸ್, x not equal to 0, 0 x equal to 0. So ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಸ್ ಯೂಶುವಲ್ ಆಗಿ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಪಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಮೈನಸ್ ಹೆಚ್ and replace x tends to 0 minus by h tends to 0. ಆಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ 0 ಮೈನಸ್ ಹೆಚ್ ಆಸ್ ಹೆಚ್ ಟೆನ್ಸ್ ಟು 0 ಈಸ್ ಈಕ್ವಲ್ ಟು ಲೆಸ್ಸರ್ ವ್ಯಾಲ್ಯೂ ಆಗಲಿ ಗ್ರೇಟರ್ ವ್ಯಾಲ್ಯೂ ಆಗಲಿ ಅದನ್ನೇ ಡಿಫೈನ್ ಮಾಡ್ತಾರೆ. ನೋಡಿ, ನಾಟ್ ಈಕ್ವಲ್ ಟು ಅಂತಿದ್ದಾಗ ಆಗ ಲಿಮಿಟ್ ಮಾಡ್ಯುಲಸ್ ಆಫ್ 0 ಮೈನಸ್ ಹೆಚ್ ಓವರ್ 0 ಮೈನಸ್ ಹೆಚ್ ಮಾಡ್ಯುಲಸ್ ಇದು ಆಸ್ ಹೆಚ್ ಟೆನ್ಸ್ ಟು 0. ಇಲ್ಲಿ ಲಿಮಿಟ್ 0 ಮೈನಸ್ ಹೆಚ್ ಅಂದರೆ ಮೈನಸ್ ಹೆಚ್ಚು, ಮಾಡ್ಯುಲಸ್ ಇರೋದ್ರಿಂದ ಮೈನಸ್ ತಗೊಳ್ಳಂಗಿಲ್ಲ ಅಂತ ಹೇಳಿಬಿಟ್ಟು ಹೆಚ್ ಬೈ ಮೈನಸ್ ಹೆಚ್ ಆಸ್ ಹೆಚ್ ಟೆನ್ಸ್ ಟು 0. ಹೆಚ್ ಕ್ಯಾನ್ಸಲ್ ಆಯಿತು, ಆನ್ಸರ್ -1 ಬಂತು. Yes, RHL, right hand limit f of x as x tends to 0 plus ಅಂದಾಗ but x is equal to 0 plus h and
replace x tends to 0 plus by h tends to 0. ಆಗ ಲಿಮಿಟ್ f of x as x tends to 0 plus is equal to limit f of 0 plus h as h tends to 0. That is equal to higher value, same higher value ಅಂದರೂ ಅದೇನೆ. ಹಾಗಾಗಿ ಲಿಮಿಟ್ ಮಾಡ್ಯುಲಸ್ ಆಫ್ 0 ಪ್ಲಸ್ h ಓವರ್ 0 ಪ್ಲಸ್ h ಆ್ಯಸ್ h ಟೆನ್ಸ್ ಟು 0. ಇಲ್ಲಿ ಮಾಡ್ಯುಲಸ್ ಇರೋದರಿಂದ ಸೈನ್ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ, ಕೆಳಗಡೆನೂ ಹೆಚ್ಚಿದೆ, h ಟೆನ್ಸ್ ಟು 0, ಆನ್ಸರ್ 1 ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ಆ ಥರನೇ ಬರೆದ್ಬಿಡೋಣ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ಅಲ್ಲಿಗೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ದೇರ್ಫೋರ್ ಲಿಮಿಟ್ f of x as x tends to 0 does not exist. Does not exist. ಓಕೆನಾ? ಎಸ್, ಈ ಥರ ಲೆಫ್ಟ್ ಹ್ಯಾಂಡ್ ಲಿಮಿಟ್ಟು ರೈಟ್ ಹ್ಯಾಂಡ್ ಲಿಮಿಟ್ಟು ಈಕ್ವೇಟ್ ಮಾಡಿ ಎಕ್ಸಿಸ್ಟ್ ಆಗತ್ತಾ ಇಲ್ವಾ ಅಂತ ಚೆಕ್ ಮಾಡುವಂಥ ವಿಚಾರದಲ್ಲಿ ಕಡೆ ಲೆಕ್ಕಕ್ಕೆ ಬಂದಿದ್ದೀವಿ ಮಕ್ಕಳೇ. ಲೆಟ್ a1 ಕಾಮ a2 ಕಾಮ a3 ಕಾಮ ಡ್ಯಾಶ್ 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 an ಬಿ ಫಿಕ್ಸ್ಡ್ real number, fixed real number, and f of x is equal to x minus a1 x minus a2 dash 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 x minus an what is f of x as x tends to a1. compute limit f of x as x tends to a. direct question, ಕಂಪ್ಯೂಟ್ ಮಾಡ್ತಾ ಇರೋದು ಅಷ್ಟೇ ನೋಡಿ. ಲಿಮಿಟ್ f of x as x tends to a1 is equal to limit ಫಂಕ್ಷನ್ನ ಹೆಂಗೆ ಡಿಫೈನ್ ಮಾಡಿದ್ದಾರೆ, x minus a1 x minus a2 x minus dash 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 x minus an as x tends to a1. ಅಷ್ಟೇ, ಡೈರೆಕ್ಟಾಗಿ ಕಂಪ್ಯೂಟ್ ಮಾಡೋದಷ್ಟೇ. ಲಿಮಿಟ್ f of x as x tends to a1 is equal to x ಜಾಗದಲ್ಲಿ a1 ಹಾಕಿ a1 minus a1 a1 minus a2 dash 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 a1 minus an. ಸರ್ a1 ಮೈನಸ್ a1 ಅಂದರೆ 0, 0ಗೆ ಏನೇ ಗುಣಿಸಿದ್ರು 0ನೇ ಬಿಟ್ಟಾಗಿ ಅಷ್ಟೇ. ಲಿಮಿಟ್ f of x as x tends to a1 is equal to 0 times a1 minus a2 dash 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 a1 minus an. ಏನಾದ್ರು ಮಲ್ಟಿಪ್ಲೈ ಮಾಡಿ ಆನ್ಸರ್ 0ನೇ. ಮತ್ತೊಂದು ಹೇಳಿದಾರಲ್ಲ ಅದನ್ನು ಕಂಪ್ಯೂಟ್ ಮಾಡಿ. ಲಿಮಿಟ್ f of x as x tends to a is equal to limit x minus a1 x minus a2 dash 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 x minus an as x tends to a ಅನ್ನೋದು. x ಜಾಗದಲ್ಲಿ a ಹಾಕಿ ಅಷ್ಟೇ ಆನ್ಸರು. ಲಿಮಿಟ್ f of x as x tends to a is equal to a minus a1 a minus a2 dash 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 a minus an ಅಷ್ಟೇ ಆನ್ಸರ್. ಡೈರೆಕ್ಟಾಗಿ ಕಂಪ್ಯೂಟ್ ಮಾಡ್ತಕ್ಕಂಥ
ಸೊ ಓಕೆ ಮಕ್ಕಳ, ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಈಗ ಇಲ್ಲಿಂದ ಮುಂದಕ್ಕೆಲ್ಲ ಇಲ್ಲ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎವ್ಯಾಲ್ಯೂಯೇಟ್ ಮಾಡಿ ಅಂತಾರೆ, ಇಲ್ಲ ರೈಟ್ ಹ್ಯಾಂಡ್ ಲಿಮಿಟ್ ಎವ್ಯಾಲ್ಯೂಯೇಟ್ ಮಾಡಿ ಅಂತಾರೆ. ಎವ್ಯಾಲ್ಯೂಯೇಟ್ ಲಿಮಿಟ್ ಈ ಥರ ಕೊಟ್ಬಿಡ್ತಾರೆ. ಎಕ್ಸ್ ಮೈನಸ್ 3 ಓವರ್ ಎಕ್ಸ್ ಸ್ಕ್ವೇರ್ ಮೈನಸ್ 4 ಆಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಅಂತ ಕೊಟ್ಟರೆ ರೈಟ್ ಹ್ಯಾಂಡ್ ಲಿಮಿಟ್ನ ಕಂಡುಹಿಡೀರಿ ಅಂತ ಅರ್ಥ. ಆವಾಗ ನಾವೇನು ಮಾಡಬೇಕಾಗತ್ತೆ, ಪಟ್ ಎಕ್ಸ್ ಜಾಗದಲ್ಲಿ 2 ಪ್ಲಸ್ ಹೆಚ್ ಆಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ replace x tends to 2 plus by h tends to 0. ಆಗ ಲಿಮಿಟ್ x minus 3 over x square minus 4 as x tends to 2 plus is equal to ಲಿಮಿಟ್ x ಜಾಗದಲ್ಲಿ ಏನು ಹಾಕಬೇಕು, 2 plus h minus 3 over 2 plus h whole square minus 4 ಆಸ್ ಹೆಚ್ ಟೆನ್ಸ್ ಟು 0. ಈಗ ನಾವು ರೈಟ್ ಹ್ಯಾಂಡ್ ಲಿಮಿಟ್ ಮಾತ್ರ ಕಂಡುಹಿಡಿತಿದ್ದೀವಿ ಅಂತ ಅರ್ಥ ಅಷ್ಟೇ. ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳ, 0 ಹಾಕಿ 2 ಮೈನಸ್ 3 ಅಂದರೆ -1 ಆಯಿತು. ಇಲ್ಲಿ 0 ಹಾಕಿ 2 ಪ್ಲಸ್ 0 ಅಂದರೆ 2ಗೆ ಸ್ಕ್ವೇರ್ ಅಂದರೆ 4 ಆಯಿತು. 4 ಮೈನಸ್ 4 ಬಂತು. ಸರ್ ಮೇಲ್ಗಡೆ ನಂಬರ್ ಬಂತು, ಕೆಳಗಡೆ 0 ಬಂತು ಅಂದರೆ ಮೈನಸ್ ಇನ್ಫಿನಿಟಿ. ಹಿಂದೆ ಒಂದು ಸಾರ್ತಿ ಬಂದಿತ್ತಲ್ಲ, ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಇನ್ಫಿನಿಟಿ. ಅಷ್ಟೇ ವ್ಯಾಲ್ಯೂ ಆನ್ಸರ್, ಮತ್ತೆ ಏನು ಮಾಡೋ ಹಾಗಿಲ್ಲ. ಜಸ್ಟ್ 1 ಮಾರ್ಕ್ ಕ್ವಶನ್. ಓಕೆ, ಇದಕ್ಕೇನೆ ಎವ್ಯಾಲ್ಯೂಯೇಟ್ ಅಂತ ಹೇಳಿಬಿಟ್ಟು 2 ಮೈನಸ್ ಅಂತ ಕೊಟ್ಟಿದ್ದಾರೆ. ಆಗ ನೀನೇನು ಮಾಡಬೇಕು, ರೀಪ್ಲೇಸ್ 2 ಮೈನಸ್ ಹೆಚ್, ಎಕ್ಸ್ ಟೆನ್ಸ್ ಟು 2 ಮೈನಸ್ ಹೆಚ್ ಟೆನ್ಸ್ ಟು 0. ಅವೆಲ್ಲ ರಾಗ ಒಂದೇನೆ. ಇಲ್ಲಿ ಸಬ್ಸ್ಟಿಟ್ಯೂಷನಲ್ಲಿ ರಾಗ ಚೇಂಜ್ ಆಗುತ್ತೆ. ಎಕ್ಸ್ ಜಾಗದಲ್ಲಿ 2 ಮೈನಸ್ ಹೆಚ್, ಇಲ್ಲಿ 2 ಮೈನಸ್ ಹೆಚ್ ಹೋಲ್ ಸ್ಕ್ವೇರ್ ಆಸ್ ಹೆಚ್ ಟೆನ್ಸ್ ಟು 0. ಆಗ ಈ ಹೆಚ್ ಜಾಗದಲ್ಲಿ 0 ಆಯಿತು ಅಂದರೆ 2 ಮೈನಸ್ 3 -1, ಇಲ್ಲಿ 0 ಹಾಕ್ತು ಅಂದರೆ 4 ಸ್ಕ್ವೇರ್ ಮೈನಸ್ 4 ಅಂದರೆ 0ನೇ. ಸೊ ಹಾಗಾಗಿ ಮೇಲ್ಗಡೆ -1/0 ಮೈನಸ್ ಇನ್ಫಿನಿಟಿನೇ. ಆನ್ಸರ್ ಈಸ್ ಸೇಮ್. ಈ ಕೇಸಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಯಿತು. ಅದನ್ನು ನಾವೇನು ಬರೀಕ್ಕೆ ಹೋಗಲ್ಲ, ಜಸ್ಟ್ ವಿ ರೈಟ್ ದಿಸ್. ಎವ್ಯಾಲ್ಯೂಯೇಟ್ ಲಿಮಿಟ್ 1/3x as x tends to 0 plus. ರೈಟ್ ಹ್ಯಾಂಡ್ ಲಿಮಿಟ್ ಮಾತ್ರ ಕಂಡುಹಿಡಿಯಿರಿ ಅಂತ. ಆಗ ಪಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಪ್ಲಸ್ ಹೆಚ್, ರೀಪ್ಲೇಸ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಬೈ ಹೆಚ್ ಟೆನ್ಸ್ ಟು 0. ಆಗ ಲಿಮಿಟ್ 1/3x as x tends to 0 plus is equal to limit 1/3 times 0 plus h as h tends to 0 is equal to 1/, ಸರ್ 0ನೇ ಆಗಿಬಿಡುತ್ತೆ ಸರ್. ಆಗ ಇನ್ಫಿನಿಟಿ ಅಷ್ಟೇ, ಪಾಸಿಟಿವ್ ಇನ್ಫಿನಿಟಿ. ನೆಕ್ಸ್ಟ್ ಎವ್ಯಾಲ್ಯೂಯೇಟ್, ಸೇಮ್ ಟೈಪ್, ಚೇಂಜ್ ಇದೆ. ಲಿಮಿಟ್ 2x over x plus 8 as x tends to -8 ಪ್ಲಸ್. ನೋಡಿ ಇಲ್ಲಿ -8 ಅನ್ನೋದು ಎ ಇದ್ದ ಹಾಗೆ, ಪ್ಲಸ್ ಅನ್ನೋದು ಅಪ್ಪರ್ ಲಿಮಿಟ್ ಅಂತ, ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿ. ಆಗ ಮಾಮೂಲಿ ರೈಟ್ ಹ್ಯಾಂಡ್ ಲಿಮಿಟ್ ಕಂಡುಹಿಡಬೇಕು. ರೀಪ್ಲೇಸ್ ಎಕ್ಸ್ ಬೈ 8 ಪ್ಲಸ್ ಹೆಚ್, 8 ಇದೆ ಅದಕ್ಕೆ -8 ಪ್ಲಸ್ ಹೆಚ್, ಸಾರಿ ಬರೀ ಎ ಪ್ಲಸ್ ಹೆಚ್ ಅಲ್ವಾ. ಎ ಪ್ಲಸ್ ಹೆಚ್ ಅಂತಂದರೆ
and h tends to minus 8 plus by h tends to 0 ಆಗ ಲಿಮಿಟ್ 2x over x plus 8 as x tends to minus 8 plus is equal to limit 2 times x ಜಾಗದಲ್ಲಿ minus 8 plus h over minus 8 plus h plus 8 as h tends to minus 8 plus minus h tends to 0 ಮಕ್ಕಳೇ ಸಾರಿ h tends to 0 ಆಗ ಇಲ್ಲಿ ಮೇಲ್ಗಡೆ ನಂಬರ್ ಬರುತ್ತೆ -16 0 ಹಾಕಿದ ತಕ್ಷಣ -8 into 2 ಇಲ್ಲಿ h ಜಾಗದಲ್ಲಿ h tends to 0 ಸಾರಿ h tends to 0 ಅಂತ ಅಂದಾಗ ಇಲ್ಲಿ h tends to 0 -8 plus 8 is 0 again a 0 so therefore it is a negative infinity okay once again next evaluate limit tan x as x tends to pi by 2 minus ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ 90 ಡಿಗ್ರಿ ಅಂತ ಮಕ್ಕಳ ಏನಾದ್ರು ಕೊಡಲಿ ನಾವು ಏನಿಲ್ಲ ರೀಪ್ಲೇಸ್ ಅಂತ ಮಾಡ್ತೀವಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಕೇಳಿರೋದ್ರಿಂದ ಎಕ್ಸ್ ಜಾಗದಲ್ಲಿ ನಾವು ಎ ಮೈನಸ್ ಹೆಚ್ ಅಂತ ಬರಿತೀವಿ ಎ ಮೀನ್ಸ್ ಹಿಯರ್ ಪೈ ಬೈ 2 ಮೈನಸ್ ಹೆಚ್ ಅಂತ ಬರಿತೀವಿ ಆ್ಯಂಡ್ ಎಕ್ಸ್ ಟೆನ್ಸ್ ಟು ಪೈ ಬೈ 2 ಮೈನಸ್ ಬೈ ಹೆಚ್ ಟೆನ್ಸ್ ಟು 0 ಅಂತ ಬರಿತೀವಿ ಆಗ ಲಿಮಿಟ್ tan x as x tends to pi by 2 minus is equal to tan x ಆಗ ಲಿಮಿಟ್ tan x ಜಾಗದಲ್ಲಿ ಏನು ರಿಪ್ಲೇಸ್ ಮಾಡಬೇಕು pi by 2 minus h as h tends to 0 h tends to 0 ಹಾಕ್ಬಿಡಿ ಆಗ tan of pi by 2 minus 0 ಆಗೇನಾಗಾಯಿತು tan 90 ಅಂದ್ರೇನು sin 90 by cos 90 ನೋಡಿ ಸೊ 1/0 ಎಸ್ ಸರ್ 1/0 ಅಂದರೆ ಇನ್ಫಿನಿಟಿ tan 90 is infinity tan 90 is infinity ಸ್ಟ್ಯಾಂಡರ್ಡ್ ಆ್ಯಂಗಲ್ ಟೇಬಲ್ ನೋಡಿದರೆ ನಿಮಗೆ ಸಿಕ್ಕತ್ತೆ tan 90 ಇನ್ಫಿನಿಟಿ ಅಂತ ಹೇಳಿ ಸೊ ನೆಕ್ಸ್ಟ್ ಲೆಕ್ಕ ಎವ್ಯಾಲ್ಯೂಯೇಟ್ ಲಿಮಿಟ್ secant x as x tends to minus pi by 2 plus ಅಂತ ಇಲ್ಲಿ ಏನು ಮೈನಸ್ ಪೈ ಬೈ 2 ಅಂತಂದರೆ ಅದು ಎ ಇದ್ದ ಹಾಗೆ ಅಪ್ಪರ್ ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ಮೈನಸ್ ಪೈ ಬೈ 2 ಅಂತ ರೈಟ್ ಹ್ಯಾಂಡ್ ಲಿಮಿಟ್ ಇದು ಡಿಸೈಡ್ ಮಾಡೋದು ಲಿಮಿಟ್ ಯಾವುದು ಅಂತ ಡಿಸೈಡ್ ಮಾಡೋದು ಈ ಚಿಹ್ನೆ ಅಲ್ಲ ಈ ಚಿಹ್ನೆ ಪವರಲ್ಲಿರೋದು ಸೊ ಅಲ್ಲಿಗೆ ರೀಪ್ಲೇಸ್ ಎಕ್ಸ್ ಬೈ ರೈಟ್ ಹ್ಯಾಂಡ್ ಲಿಮಿಟ್ ಅಲ್ವಾ ಮೈನಸ್ ಪೈ ಬೈ 2 ಪ್ಲಸ್ ಹೆಚ್ x tends to minus pi by 2 by h tends to 0 ಆಗ ಲಿಮಿಟ್ secant x as x tends to minus pi by 2 plus is equal to limit secant x ಜಾಗದಲ್ಲಿ minus pi by 2 plus h minus pi by 2 plus h as h tends to 0 ಅಪ್ಲೈ ಮಾಡಿದಾಗ secant of ಮೈನಸ್ ಪೈ ಬೈ 2 ಅಂತ ಬಂತು ಆಗ secant of ಮೈನಸ್ 90 ಡಿಗ್ರಿ ಅಂತ ಬಂತು ಆಗ secant of 360 ಡಿಗ್ರಿ ಮೈನಸ್ 90 ಡಿಗ್ರಿ ಅಂತ ಬರೀತೀವಿ ಲೀಡ್ ಆ್ಯಂಗಲ್ ಹೇಳಿದೆ ನೆಗೆಟಿವ್ ಇತ್ತು ಅಂದರೆ ಪಕ್ಕದಲ್ಲಿ 360 ಇದೆ ಅಂತ ಭಾವಿಸ್ಕೋಬೇಕು ಅಂತ ಕಾಸು ಪಾಸಿಟಿವು secant ಪಾಸಿಟಿವು ನೋ ಚೇಂಜು ಅಲ್ಲಿಗೆ secant 90
ಸರ್ ಕಾಸ್ 90 0 ಆಗತ್ತೆ, ಸೀಕೆಂಟ್ 90 0ಗೆ ಉಲ್ಟಾ ಅಂತಂದಾಗ ಇನ್ಫಿನಿಟಿ ಆಗತ್ತೆ. ಓಕೆ, ನೆಕ್ಸ್ಟ್ ಅಂದರೆ ಒಂದೇ ಒಂದು ಲಿಮಿಟ್ ಕಂಡುಹಿಡಿಯೋದು, ರೈಟ್ ಹ್ಯಾಂಡ್ ಲಿಮಿಟ್ ಅಥವಾ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅವ್ರು ಏನು ಕೇಳಿರ್ತಾರೋ ಅದನ್ನು ಮಾತ್ರ ಕಂಡುಹಿಡಿಯುವಂಥ ಕೆಲಸ. ಎವ್ಯಾಲ್ಯೂಯೇಟ್ ಲಿಮಿಟ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್. ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕಂಡುಹಿಡೀರಿ ಅಂತ ಹೇಳಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕಂಡುಹಿಡೀರಿ ಅಂತ. ಆಗ ರೀಪ್ಲೇಸ್ ವಾಟ್ ಬೈ ವಾಟ್, ಎಕ್ಸ್ ಬೈ 0 ಮೈನಸ್ ಹೆಚ್, ಎಕ್ಸ್ ಟೆನ್ಸ್ ಟು 0 ಮೈನಸ್ ಬೈ ಹೆಚ್ ಟೆನ್ಸ್ ಟು 0. ಆಗ ಲಿಮಿಟ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಓವರ್ ಎಕ್ಸ್ ಕ್ಯೂಬ್ ಮೈನಸ್ 2x ಸ್ಕ್ವೇರ್ as x tends to 0 minus is equal to limit x ಜಾಗದಲ್ಲೆಲ್ಲ 0 minus h whole square minus 3 into 0 minus h plus 2 over 0 minus h whole cube minus 2 times 0 minus h whole square as h tends to 0 is equal to, ಸೊ 0 ಹಾಕ್ತೀರಾ 0 ಆಗುತ್ತೆ, 0 ಹಾಕ್ತೀರಾ 0 ಆಗುತ್ತೆ, ಅದೊಂದೇ ಉಳಿಯುತ್ತೆ 2 ಅಂತ. 0 ಹಾಕ್ತೀರಾ 0 ಆಗುತ್ತೆ, ಇಲ್ಲೂ 0 ಹಾಕ್ತೀರಾ 0 ಆಗುತ್ತೆ, 0 ಇಂಟು ಮೈನಸ್ 0 0 ಆಗುತ್ತೆ, ಇದು 0 ಆಗುತ್ತೆ, ಇನ್ಫಿನಿಟಿ ಆಗುತ್ತೆ. ಇನ್ಫಿನಿಟಿ ಬರುತ್ತೆ. ಓಕೆನಾ? ನೆಕ್ಸ್ಟ್ evaluate limit x square minus 1 over 2x plus 4 as x tends to 2 plus. ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿ. ಏನೇ ಕೊಡಲಿ ಮಕ್ಕಳ, ಯಾವ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಅದನ್ನು ನೋಡಿಕೊಂಡು ರೀಪ್ಲೇಸ್ ಎಕ್ಸ್ ಬೈ ಎ ಪ್ಲಸ್ ಹೆಚ್ 2 ಪ್ಲಸ್ ಹೆಚ್ x tends to 2 plus by h tends to 0. ಆಗ ಲಿಮಿಟ್ x square minus 1 over 2x plus 4 as x tends to 2 plus is equal to limit ರೈಟ್ ಹ್ಯಾಂಡ್ ಲಿಮಿಟ್ಗೆ ಎಕ್ಸ್ ಜಾಗದಲ್ಲಿ 2 ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಮೈನಸ್ 1 2 ಟೈಮ್ಸ್ 2 ಪ್ಲಸ್ ಹೆಚ್ ಪ್ಲಸ್ 4 ಆಸ್ ಹೆಚ್ ಟೆನ್ಸ್ ಟು 0 ಈಸ್ ಈಕ್ವಲ್ ಟು 0 ಹಾಕಿದರೆ 2ಗೆ ಸ್ಕ್ವೇರ್ ಅಂದರೆ 4 ಮೈನಸ್ 1 ಅಂದರೆ 3, 0 ಹಾಕಿದರೆ 2 ಬರುತ್ತೆ, 2 ಇಂಟು 2 ಈಸ್ 4 ಪ್ಲಸ್ 4 ಈಸ್ 8. Okay, then evaluate limit 2 minus cot x as x tends to 0 minus means left hand limit. Replace x by 0 minus h, x tends to 0 minus by h tends to 0. ಆಗ ಲಿಮಿಟ್ 2 minus cot x as x tends to 0 minus is equal to limit 2 minus cot of 0 minus h, cot of 0 minus h as h tends to 0 is equal to sir 2 minus cot 0, 0 minus 0 0 cot 0 minus 2 minus cot 0 tan 0 0 cot 0 infinity reciprocal of tan, ಅಲ್ಲಿಗೆ 2 minus
ಇನ್ಫಿನಿಟಿ ಈಸ್ ಮೈನಸ್ ಇನ್ಫಿನಿಟಿ. ಇನ್ಫಿನಿಟಿ ಅಂದಾಗ ಹೈಯೆಸ್ಟ್ ವ್ಯಾಲ್ಯೂ ಅನ್ನೋ ಅರ್ಥದಲ್ಲಿ ಇದು ಮೀನಿಂಗು. 2ಗೆ ಮೈನಸ್ ಹೈಯೆಸ್ಟ್ ವ್ಯಾಲ್ಯೂನಲ್ಲಿ ಇತ್ತು ಅಂತಂದರೆ ನೆಗೆಟಿವ್ ಇನ್ಫಿನಿಟಿ ಬರುತ್ತೆ. ಓಕೆನಾ ಮಕ್ಕಳ? ಸೊ ಅಲ್ಲಿಗೆ ಕಡೆಯ ಲೆಕ್ಕಕ್ಕೆ ಬರ್ತಾ ಇದ್ದೀವಿ. ಲಾಸ್ಟ್ ಪ್ರಾಬ್ಲಮ್ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಅನ್ನೋದನ್ನು ನಾವು ನೆಕ್ಸ್ಟ್ ತಗೋಬೇಕಾಗತ್ತೆ. ಎವ್ಯಾಲ್ಯೂಯೇಟ್ ಲಿಮಿಟ್ 1 plus cosecant x as x tends to 0 minus. ಇದೆಲ್ಲ ಒನ್ ಸೈಡೆಡ್ ಲಿಮಿಟ್. ಯಾವುದೋ ಒಂದು ಸೈಡ್ ಕಂಡಿಡ್ಕೊಳ್ತಾ ಇರೋದು. ಲೆಫ್ಟ್ ಹ್ಯಾಂಡ್ ಸೈಡ್ ಆರ್ ರೈಟ್ ಹ್ಯಾಂಡ್ ಸೈಡ್. ಇದು ಲೆಫ್ಟ್ ಹ್ಯಾಂಡ್ ಸೈಡ್. ಅದರಿಂದ ರೀಪ್ಲೇಸ್ ಎಕ್ಸ್ ಬೈ 0 minus h, x tends to 0 minus by h tends to 0. ಆಗ ಲಿಮಿಟ್ 1 plus cosecant x as x tends to 0 minus is equal to limit 1 plus cosecant of 0 minus h as h tends to 0 minus h tends to 0. ಸರ್ 0 ಆಗೋಯ್ತು ಬಿಡಿ ಸರ್. ಅದು ಕೊಸಿಕೆಂಟ್ 0 ಬಂದುಬಿಡ್ತು. 1 ಪ್ಲಸ್ ಕೊಸಿಕೆಂಟ್ 0 ಅಂತ ಬಂತು. ಸೈನ್ 0 0 ಕೊಸಿಕೆಂಟ್ 0 ಈಸ್ ಇನ್ಫಿನಿಟಿ. 1 ಪ್ಲಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ. ಇನ್ಫಿನಿಟಿ ಮೀನ್ಸ್ ಬಿಗ್ಗರ್ ವ್ಯಾಲ್ಯೂ ಅಂತ. ಇಟ್ ಹ್ಯಾಸ್ ನೋ ವ್ಯಾಲ್ಯೂ. ಹೈಯೆಸ್ಟ್ 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 ಮ್ಯಾಕ್ಸಿಮಮ್ ಅನ್ನೋದು ಅರ್ಥ ಅಷ್ಟೆ. ಓಕೆ ಮಕ್ಕಳ? ನೆಕ್ಸ್ಟ್ ಈಸ್ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಂತ ಬರುತ್ತೆ. ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಂತ ಹೆಡಿಂಗ್ ಹಾಕೋಬೋದು. ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಂತ. ನಾನು ಒಂದು ಜನರಲೈಸ್ಡ್ ಫಾರ್ಮ್ ಆಫ್ ಲಿಮಿಟ್ಸನ್ನ ನಿಮಗೆ ಕೊಡ್ತೀನಿ ನೋಡಿ. ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಅಂತಂದರೆ ಈ ರೀತಿ ಮಕ್ಕಳ. ಲಿಮಿಟ್ ಆಫ್ a f of x plus b g of x plus c ಪ್ಲಸ್ ಆರ್ ಮೈನಸ್ ಹಾಕ್ತೀನಿ c h of x ಈ ಥರ ಎಷ್ಟೇ ಇರಲಿ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ ಅಥವಾ ಎಕ್ಸ್ ಟೆನ್ಸ್ ಟು 0 ಏನೇ ಇರಲಿ. ಈ ಥರ ಇದ್ದಾಗ ಕೊಯಫಿಷಿಯೆಂಟಲ್ಲಿ ಏನು ಕಾನ್ಸ್ಟೆಂಟ್ ಇರುತ್ತೆ ಆ ಕಾನ್ಸ್ಟೆಂಟ್ ಹಾಗೆ ಇಟ್ಕೋಬೇಕು. ಲಿಮಿಟನ್ನ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು ಎಗೆ ಮಾತ್ರ ಅಪ್ಲೈ ಮಾಡಬೇಕು. ಅಂದರೆ ಬಿ ಟೈಮ್ಸ್ ಲಿಮಿಟ್ ಜಿ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಸಿ ಲಿಮಿಟ್ ಎಫ್ ಆಫ್ ಎಫ್ ಅಲ್ಲ ಹೆಚ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ. ಇದು ಆಲ್ಜಿಬ್ರಾ ಆಫ್ ಲಿಮಿಟ್ಸ್. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ, ಪ್ಲಸ್ ಆರ್ ಮೈನಸ್ ಅಂತ. ಇದಕ್ಕೊಂದು ಉದಾಹರಣೆ ಕೊಡೋದಿದ್ರೆ ಮಕ್ಕಳ, ಲಿಮಿಟ್ ನೋಡಿ 3x³ ಪ್ಲಸ್ 5x² ಪ್ಲಸ್ 7x ಪ್ಲಸ್ 8 ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಅಂತಿತ್ತು ಅಂತ ಇಟ್ಕೊಳ್ಳಿ. ಇದರ ಮೀನಿಂಗ್ ಏನಪ್ಪ ಅಂತಂದರೆ 3 ಹಾಗೆ ಇಟ್ಕೊಳ್ಳಿ, ಇದಕ್ಕೆ ಮಾತ್ರ ಲಿಮಿಟ್ ಹಾಕಿ ಅಂತ. ಲಿಮಿಟ್ x³ ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ 5 ಲಿಮಿಟ್ x² ಮಾತ್ರ ಲಿಮಿಟು x² ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ 7 ಲಿಮಿಟ್ x ಆ್ಯಸ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಲಿಮಿಟ್ ಸರ್ ಬರೀ 8 ಅಂತಿದೆ ಆ್ಯಸ್ ಎಕ್ಸ್ ಟೆನ್ಸ್ ಟು 1. ಸೊ ಎಲ್ಲದು ಅಂದರೆ ಇದಕ್ಕೆ ಮಾತ್ರ ಹಾಕ್ತಕ್ಕಂಥದ್ದು. ಸೊ ಅಲ್ಲಿಗೆ ಇದಕ್ಕೆ ಹಾಕಿದಾಗ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ 1 ಹಾಕಿದರೆ 1³ ಅಂದರೆ 1 ಆಗುತ್ತಲ್ಲಪ್ಪ. 3 × 1³ ಪ್ಲಸ್ 5 × 1² ಪ್ಲಸ್ 7 × 1 ಪ್ಲಸ್ 8 ಅಷ್ಟೇ. ಯಾಕೆ ಅಲ್ಲಿ ಎಕ್ಸ್ ಇಲ್ವೇ ಇಲ್ವಲ್ಲ, ಹಾಕಂಗೆ ಇಲ್ಲ. ಅಲ್ಲಿಗೆ x⁴ ಇದೆ ಅಂತ ಭಾವಿಸ್ಕೊ, ಯಾರು ಬೇಡ ಅಂದರು. ಆಗ 1⁴ ಅಂತಂದರೆ 1 ತಾನೆ.
ಅದಕ್ಕೋಸ್ಕರ ಅದನ್ನು 8 ಅಂತ ಬರೆದ್ಬಿಡ್ತೀವಿ. ಆಗ 3 + 5 + 7 + 8 ದಟ್ ಈಸ್ ಈಕ್ವಲ್ ಟು 7 3 10 15 5 23 23 ಆನ್ಸರ್ 23. ಇಲ್ಲಿ ಬೇಕಾದ್ರೆ ಮೈನಸ್ಸು ಇರ್ಬೋದು ಪ್ಲಸ್ಸು ಇರ್ಬೋದು. ಇದು ಆಲ್ಜಿಬ್ರಾ ಆಫ್ ಲಿಮಿಟ್, ವೆರಿ ಫಸ್ಟ್ ಆಲ್ಜಿಬ್ರಾ ಆಫ್ ಲಿಮಿಟ್. ಓಕೆನಾ? ಈಗ ಸೆಕೆಂಡ್ ಬರಿತೀನಿ ಆಲ್ಜಿಬ್ರಾ ಆಫ್ ಲಿಮಿಟಲ್ಲಿ. ಲಿಮಿಟ್ f of x into g of x as x tends to a ಅಂತಿತ್ತು ಅಂತ ಇಟ್ಕೊಳ್ಳಿ. ಆಗ ಲಿಮಿಟ್ f of x as x tends to a into ಲಿಮಿಟ್ g of x as x tends to a ಸಪ್ರೇಟಾಗಿ ಮಾಡೋದು ಅಂತ, ಸಪ್ರೇಟಾಗಿ ಮಾಡಬಹುದು ಅಂತ. ಸರ್ ಇದಕ್ಕೊಂದು ಉದಾಹರಣೆ ಕೊಡಿ ಸರ್ ಅಂತಂದರೆ, ಲಿಮಿಟ್ 2x² + 1 ಇಂಟು 3x + 5 ಆಸ್ x ಟೆನ್ಸ್ ಟು 1 ಅಂತ ಇಟ್ಕೊಳ್ಳೋಣ. ಆಗ ಇದಕ್ಕೆ ಸಪ್ರೇಟ್ ಮಾಡೋ ಲಿಮಿಟ್ 2x² + 1 ಆಸ್ x ಟೆನ್ಸ್ ಟು 1, ಆಮೇಲೆ ಲಿಮಿಟ್ 3x + 5 ಆಸ್ x ಟೆನ್ಸ್ ಟು 1. ಸೊ ಇದಕ್ಕೆ ಲಿಮಿಟ್ ಹಾಕೋಕ್ಕೆ ಬರುತ್ತಲ್ಲ, ಈಗ ತಾನೇ ತೋರಿಸ್ಕೊಟ್ನಲ್ಲ. 2 ಹಾಗೆ ಇಟ್ಕೋಬೇಕು. ಲಿಮಿಟ್ x² ಆಸ್ x ಟೆನ್ಸ್ ಟು 1 ಪ್ಲಸ್ ಲಿಮಿಟ್ 1 ಆಸ್ x ಟೆನ್ಸ್ ಟು 1. ಇದಕ್ಕೆ ಸಪ್ರೇಟ್, ಇದಕ್ಕೆ ಸಪ್ರೇಟ್ 3 ಲಿಮಿಟ್ x ಆಸ್ x ಟೆನ್ಸ್ ಟು 1 ಪ್ಲಸ್ ಲಿಮಿಟ್ 5 ಆಸ್ x ಟೆನ್ಸ್ ಟು 1. ಕಾನ್ಸ್ಟೆಂಟ್ಗೆ ಏನೇ ಮಾಡಿದರೆ ಅದೇ ಬಂದುಬಿಡುತ್ತೆ ಬಿಡಿ. x ಟೆನ್ಸ್ ಟು 1 ಅಂದರೆ 1 ಅಲ್ವನಪ್ಪ. ಅಲ್ಲಿಗೆ ವಿದ್ಯಾಶಂಕರ್ 2 × 1² + 1 ಅಂತ ಬರೀತಾರೆ. ಇಲ್ಲಿ 3 × 1 + 5 ಅಂತ ಬರೀತಾರೆ. ಆಗ ಇದೇನಾಗತ್ತೆ 2 + 1. ಆಗ ಇದು 3 + 5. ಸಿಂಪ್ಲಿಫೈ ಮಾಡಿದಾಗ ಇದು 3, ಇದು 8, 24. ಆಲ್ಜಿಬ್ರಾ ಆಫ್ ಲಿಮಿಟ್ಸ್. ಓಕೆನಾ? ಎಸ್. ಮೂರನೇದು ಕಡೆಯದು, ಇದ್ರ ಮೇಲೆ ಲೆಕ್ಕಗಳು, ಲಿಮಿಟ್ಸ್ ಮೇಲೆ ಲೆಕ್ಕಗಳು ಬಂದ್ಬಿಡುತ್ತೆ ಅಷ್ಟೇ. ನೆಕ್ಸ್ಟು ಲಿಮಿಟ್ f of x over g of x as x tends to a ಅಂತಿತ್ತು ಅಂದರೆ ಲಿಮಿಟ್ f of x ನ್ಯೂಮರೇಟ್ರಿಗೆ ಸಪ್ರೇಟಾಗಿ ಹಾಕು, ಓವರ್ ಲಿಮಿಟ್ ಡಿನಾಮಿನೇಟ್ರಿಗೆ ಸಪ್ರೇಟಾಗಿ ಹಾಕು ಅಂತ ಅರ್ಥ. ಇದನ್ನು ಒಂದು ಉದಾಹರಣೆ ಸಮೇತ ಎಕ್ಸ್ಪ್ಲೈನ್ ಮಾಡೋದಿದ್ರೆ, ಲಿಮಿಟ್ 2x² + 1 ಓವರ್ 3x + 1 ಆಸ್ x ಟೆನ್ಸ್ ಟು 0 ಅಂತಿದ್ರೆ, ಆಗ ನೀನು ಲಿಮಿಟ್ 2x² + 1 ಆಸ್ x ಟೆನ್ಸ್ ಟು 0 ಓವರ್ ಲಿಮಿಟ್ 3x + 1 ಆಸ್ x ಟೆನ್ಸ್ ಟು 0. ಈಗ ಬಾಯಲ್ಲೇ ಹಾಕ್ಬಿಡ್ತೀನಿ. ಎಕ್ಸಿಗೆ 0 ಹಾಕು, 0² × 2 ಅಂದರೆ 0ನೇ ಬರುತ್ತೆ, +1 ಅಂದರೆ 1. ಇಲ್ಲೂ ಅಷ್ಟೇ, 0 ಆಗುತ್ತೆ, +1 ಅಂದರೆ 1. ಆನ್ಸರ್ ಈಸ್ 1. ಓಕೆ ಮಕ್ಕಳ, ನೆಕ್ಸ್ಟ್ ಕ್ಲಾಸಲ್ಲಿ ಲಿಮಿಟ್ಸ್ ಮೇಲಿನ ಪ್ರಾಬ್ಲಮ್ಸ್ಗಳನ್ನು ಮಾಡಿಸೋಣ.